ಅದಾಗಿರೋದು ಕಾಮನ್ನು. ಯಾರ ಹೆಂಡ್ತಿಗೆ ಯಾರು ಏನು ಮಾಡಿದ್ರು ಯಾರಿಗೂ ಕೋಪ ಬರುತ್ತೆ. ಅವ್ರು ಯಾರು ಕೋಪ ಬರ್ತಾ ಇದ್ದಾರೋ ಅವ್ರ ಹೆಂಡ್ತಿಗೆ ಮಾಡಿದ್ರೆ ಅವ್ರ ಕೋಪ ಬರಲ್ವಾ? ಡಿ ಬಾಸ್ ಒಳ್ಳೆಯವರು, ಬೇಲ್ ಆಗಲೇಬೇಕು ಅವ್ರಿಗೆ. ಸರ್ ಅಂದ್ರೆ ಒಳ್ಳೆಯವರು ಅಂದ್ರೆ ಯಾವ ರೀತಿ ಸರ್? ಬಡವ್ರಿಗೆ ಒಳ್ಳೇದು ಮಾಡ್ತಾರೆ. ಯಾವುದು ಕೆಟ್ಟ ಹೆಸರು ಇನ್ನೊಂದುವರೆಗೂ ಕೆಟ್ಟ ಕೆಲಸ ಅವ್ರು ಮಾಡಲಿಲ್ಲ. ಇದು ಯಾವುದು ಆಗಿರೋದಕ್ಕೆ ಅದು ಕೆಟ್ಟ ಕೆಲಸನೂ ಅಲ್ಲ, ಅದು ಸಾಮಾನ್ಯದ ಕೆಲಸ, ಅದು ಸಾಮಾನ್ಯದ ಕೆಲಸ. ಅದು ಅಂದ್ರೆ ಸಾಯಿಸೋದ್ ಸಾಮಾನ್ಯ ಅಂತ. ಸಾಯಿಸಕ್ಕೆ ಸಾಮಾನ್ಯ ಅಂದರೆ ಕಾನೂನು ಪ್ರಕಾರ ಅವ್ರು ಮಾಡಬಾರ್ದಾಗಿತ್ತು, ಮಾಡೋರೆ. ಬಟ್ ಅವ್ರಿಗೆ ಮಾಡಿರೋದು ಅದಕ್ಕೆ ಶಿಕ್ಷೆ ಅವ್ರು ಕೊಡ್ತಾರೆ. ಇದೆಲ್ಲ ಅವ್ರಿಗೆ ಈ ಥರ ಆ ಥರ ಹೇಳೋದು ಅದೆಲ್ಲ ಚೆನ್ನಾಗಿಲ್ಲ. ಏನೈತೆ ಅವ್ರಿಗೆ ಬೇಲ್ ಆಗ್ತದೆ, ಆಗಲೇಬೇಕು, ಆಯ್ತದೆ ಬೇಲ್ ಅವ್ರಿಗೆ. ಆದ್ರೆ ಅವರು ಬಾರ್ ಸರ್ವರ್ ಹೊಡೆದಿರೋದು, ಆಮೇಲೆ ಬೇರೆ ಬೇರೆ ಕಿರಿಕ್ ಮಾಡ್ಕೊಂಡಿರೋದು ಇದು ಒಳ್ಳೇದು ಅಂತನಾ? ಒಳ್ಳೇದು ಅಂತ ಹೇಳೋಕ್ಕಾಗಲ್ಲ, ಒಳ್ಳೇದು ಅಂತ ಹೇಳೋಕ್ಕಾಗಲ್ಲ. ಅವ್ರು ಮಾಡಿರೋದು ಅವ್ರು ಒಳ್ಳೇದಾ? ಇವ್ರು ಮಾಡಿದ್ದು ಒಳ್ಳೇದಿಲ್ಲ, ಅವ್ರು ಮಾಡಿರೋದು ಒಳ್ಳೇದಾ? ಅದು ಆ ಥರ ನಿಮಗೆ ಒಳ್ಳೇದಂತ ಕಾಣಿಸ್ತಾ ಇದ್ರೆ ಈ ಥರ ನನಗೆ ಕೆಟ್ಟದಂತ ಕಾಣಿಸ್ತದೆ. ಅಂದ್ರೆ ಇವಾಗ ನಾವು ರೇಣುಕಾ ಸ್ವಾಮಿ ಅವ್ರು ಮಾಡಿರೋದು ಒಳ್ಳೆ ಕೆಲಸ ಅಂತ ನಾವು ಹೇಳ್ತಾ ಇಲ್ಲ, ಮಾಡಿರೋದು ತಪ್ಪೆ. ಆದ್ರೆ ಕಾನೂನಿತ್ತು ಅಂತ. ಕಾನೂನಿತ್ತು, ಇವಾಗ ಕಾನೂನು ಐತೆ ಅಂತಾನೆ ಅವ್ರಿಗೆ ಜೈಲಿಗೆ ತಗೊಂಡೋಗಿರೋದಲ್ವಾ? ಕಾನೂನಿಲ್ಲ ಅಂದ್ರೆ ಆರಾಮಾಗಿ ತಿರುಗಬಹುದಲ್ಲ. ಅವರು ಮಾಡೋರೆ, ಶಿಕ್ಷೆ ಹೊಂದಿಸಿ ಬರ್ತಾರೆ, ಬರಲಿ ಪರವಾಗಿಲ್ಲ. ಅಂದರೆ ಬೇಲ್ ಅಂತೂ ಗ್ಯಾರಂಟಿ ಆಯ್ತದೆ ಅವ್ರಿಗೆ. ನಮ್ಮ ಇದರಲ್ಲಿ ಬೇಲ್ ಅವ್ರಿಗೆ ಆಗಬೇಕು, ಒಳ್ಳೆ ಮನುಷ್ಯ ಅವನು, ಬೇಲ್ ಆಗಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.